ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡಿ ನಾವೆಲ್ಲಿದ್ದೀವಿ ಅಂದರೆ ನಮ್ಮ ಬೆಳಗಾವಿಯಲ್ಲಿ ನಡೆದಂಥ ಫಲಪುಷ್ಪ ಪ್ರದರ್ಶನದಲ್ಲಿ ಬಂದಿದ್ವಿ. ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನೋಡಿ. ಪ್ರತಿಯೊಂದನ್ನು ಹೂವಿನಿಂದನೇ ಮಾಡಿರೋದು ಇದು. ಆಮೇಲೆ ಅದು ಗಿಡದ ಎಲೆಗಳಿಂದ, ಹಾಗೆ ಆ ಗೊಂಜಾಳದ ತೆನೆ ಇದು ಬರುತ್ತಲ್ಲ ಅದರಿಂದ. ಸೊ ಪ್ರತಿಯೊಂದನ್ನು ಎಲ್ಲನೂ ನ್ಯಾಚುರಲ್ ಆಗಿ ಸಿಗುವಂಥದ್ದೇ, ಯಾವುದೂ ಆರ್ಟಿಫಿಷಿಯಲ್ ಏನೂ ಬಳಸಿರಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದರು. ಬಾಳೆ ದಿಂಡು ತೋರಣ ಅಂತಾರಲ್ಲ ಅದು. ಹಾಗೆ ಇಲ್ಲಿ ನಾವು ಟೆರೆಸ್ ಮೇಲೆ ಏನಾದರೂ ಬೆಳೆಸಬೇಕು ಅಂದರೆ ಅದು ಮಣ್ಣು, ಹಾಗೆ ಅದರ ಪೈಪ್ಲೈನು, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ನಾವು ತರಕಾರಿನೂ ಬೆಳ್ಕೋಬೋದು. ಆಮೇಲೆ ಹಣ್ಣು, ಅಂದರೆ ತುಂಬ ದೊಡ್ಡದಲ್ಲ, ಆ ರೀತಿ ಬೆಳೆಯುವಂಥದ್ದನ್ನು ಅವರು ತೋರಿಸಿದ್ರು. ಸೊ ಇದು ನೋಡಿ, ಹೂವಿನಿಂದ ಮಾಡಿರುವಂಥ ಬಸವಣ್ಣ ಚೆನ್ನಾಗಿದೆ ನೋಡಿ. ಸೇವಂತಿಗೆ ಹೂವು ಕಲರ್ ಆಗಿ. ಸೊ ಎಲ್ಲನೂ ನ್ಯಾಚುರಲ್ ಆಗಿ ಬೆಳೆಸಿದ್ರು. ಹಾಗೆ ಇಲ್ಲಿ ಮನೆಗೆ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಯಾರು ತೊಗೊಂಡು ಹೋಗಿದ್ರೆ ಎಲ್ಲ ಥರದ ಸಸಿ, ನೀವು ಔಷಧೀಯ ಸಸ್ಯಗಳು ಕೂಡ ಇದ್ದವು. ಚೆನ್ನಾಗಿತ್ತು ನೋಡಿ. ಸೊ ಇದು ನೋಡಿ, ಫೋಟೋಗ್ರಾಫಿ ಮಾಡೋದಕ್ಕೆ ಅಲ್ಲೊಂದು ಈ ರೀತಿ ಸೆಟ್ ಥರ ಮಾಡಿದರು. ಅಲ್ಲಿ ಹಿಂದೆ ನಿಂತು ಸೊ ಪಾಮ್ ಆಯಿಲ್ ಬಗ್ಗೆ ಮಾಹಿತಿ ಕೊಟ್ಟಿದ್ದರು, ಯಾವ ರೀತಿ ಪಾಮ್ ಆಯಿಲ್ನ ತೆಗಿತಾರೆ ಅಂತ. ಅಲ್ಲಿ ಅದರ ಬೀಜಗಳನ್ನು ಕೂಡ ಅವರು ಇಟ್ಟಿದ್ದರು. ಸೊ ನಾವು ಕೂಡ ನೋಡಿದ್ವಿ ನೋಡಿ, ಪಾಮ್ ಆಯಿಲ್ದು ಬೀಜ ಇದು. ಗಿಡ ಬೆಳೆಯೋದಿಲ್ಲ, ಒಂದೇ ಕಡೆ ಸ್ಪೇಸ್ ಉಳಿದಿತ್ತು, ಜಾಗನೂ ಉಳಿದಿತ್ತು. ಅದೇ ಸರ್ ಲೈಟಿಂಗ್ ಅಲ್ಲಿ ಟ್ರೇ ಹಾಕಿದಾರೆ ಅವರು, ಟ್ರೇ ಒಳಗೆ ಮಣ್ಣು ಹಾಕ್ಬಿಟ್ಟು. ಸೇಮ್ ಆಯ್ತು. ಪೈಪ್ಲೈನ್ ಐತಿ, ಒಳಗೆಲ್ಲ ನೀರು ಹರಿತೈತೆ, ನೀರು ಇದ್ರೊಳಗೆ ನೀರು ಒಳಗೆ ಹೋಗ್ತದೆ. ಓಕೆ, ಈ ಥರ ಟೆಕ್ನಿಕ್ ನೋಡಿ, ಕೃಷಿ ಬಗ್ಗೆ ಎಲ್ಲನೂ ತಿಳ್ಕೊಬೋದು. सेम टू सेम ते मटेरियल आम्ही ते तयार झालेलं असते. बेसिकली काय असते ते लई हाय हीटवरती केलेलं असते. सगळं लिक्विड केलेलं असतं आणि ते कोरस असते. हे जरा या न्यूट्रिशन ट्रॅप करून ठेवते, मग जरा एअर फ्लो चांगला करते, रूट्सला वगैरे काय आपण ऑक्सिजन द्यायचं वगैरे चांगलं, म्हणून ते झाडांना चांगला सपोर्ट द्यायचे. एक आहे, एका बॉल्स म्हणतात, एका बॉल्स हलका आहे आणि सपोर्टला पण चांगलं असतं. असं रूट ग्रो होतं आहे, ते मग ते त्याला बॉल्सला पकडून नाही का चांगलं बेस करून घेतात. ते रेडी करून देतात का कसं काय? हां, मिळते रेडी करून कसं? आणि हे आम्ही तुम्ही सेटअप घेतल्यावर मी तुम्हाला हे सेटअप, हे नेट आणि लेकावल सगळं इन्क्लुडेड देतो. हे सगळं सेटअपला पुरं कितीला? ते हे सेटअप तुम्हाला 13,000 पर्यंत पडते. 13,000 30 या 13 म्हणजे किती जागा आहे केवढं त्याच्यावर तुम्ही डिपेंड करताय. टेरेस बजेट. हां, कवडा तुमचं जागा आहे, किती पण मोठं राहू देत, कवडा पण बारका राहू देत, पुरा कस्टमाइज करून तुम्हाला देतो. ಸೊ 13,000ಕ್ಕೆ ಅವರು ಮನೆಗೆ ಬಂದು ಮಾಡಿಕೊಡ್ತಾರೆ, ಅವರೇ ಸೆಟ್ ಅಂತ ಹೇಳಿದರು ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಿ, ಸಾಲು ಮರದ ತಿಮ್ಮಕ್ಕನವರು. ಇದು ನೋಡ್ಬೋದು ನೀವು ಇಲ್ಲಿ. ತಿಮ್ಮಕ್ಕನ ಏನದು ಸ್ಟ್ಯಾಚು ನಮಗೆ ಕಾಣಿಸ್ತಿದೆಯಲ್ಲ, ಅದನ್ನು ಸಜ್ಜೆ, ಜೋಳ ಹಾಗೆ ರಾಗಿಯನ್ನು ಬಳಸಿ ಮಾಡಿದರು. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು ನೋಡಿ. ಇದು ಸಮೀಪದಿಂದ ನೋಡಿದ್ರೆ ಗೊತ್ತಾಗ್ತಾ ಇತ್ತು, ಅಂದರೆ ಯಾವ ರೀತಿ ಕಾಳುಗಳನ್ನು ಬೆಳೆಸಿಬಿಟ್ಟು ಅವರು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ನೀರಿನ ಪಾಟ್ ಮಾಡ್ತಾರಲ್ಲ, ಅದು ಹೊಂಡದ ಥರ, ಅದು ನೋಡಿ. ಹಾಗೆ ಇಲ್ಲಿ ಬೇರೆ ಬೇರೆ ಶಾಲೆಗಳ ಮಕ್ಕಳಿಂದ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಕೂಡ ಇತ್ತು. ಚೆನ್ನಾಗಿ ಮಾಡ್ತಾಯಿದ್ರು ನೋಡಿ ಡ್ಯಾನ್ಸು, ಕೃಷಿಗೆ ಸಂಬಂಧಿಸಿದಂಥ ಒಂದು ಡ್ಯಾನ್ಸ್. ಸೊ ನೆಕ್ಸ್ಟ್ ನೋಡಿ, ಎಲೆ, ಮೆಣಸಿನಕಾಳು, ಎಲ್ಲ ಥರದ ಮಸಾಲೆ ಸಸ್ಯಗಳು, ಹಾಗೆ ತರಕಾರಿ, ಅದರ ಜೊತೆಗೆ ಎಣ್ಣೆ ಬೀಜಗಳು, ಪ್ರತಿಯೊಂದನ್ನು ಇಲ್ಲಿ ಜೋಡಿಸಿ ಇಟ್ಟಿದ್ರು. ಮಕ್ಕಳಿಗೆ ನಾವು ಗೊತ್ತಿಲ್ಲ ಅಂದರೆ ತಿಳಿಸ್ಬೋದು, ಆ ಥರ ಪ್ರತಿಯೊಂದು ಹಣ್ಣು, ತರಕಾರಿ ಪ್ರತಿಯೊಂದನ್ನು ಬಳಸಿದ್ರು ಸ್ನೇಹಿತರೆ. ತುಂಬಾ
ಕ್ಲಿಯರಾಗಿ ಎಲ್ಲದರ ಬಗ್ಗೆನೂ ಒಂದು ಮಾಹಿತಿಯನ್ನು ಬರೆದು ಅವರಲ್ಲಿ ಇಟ್ಟಿದ್ದರು. ಓದೋರು ಇಂಟ್ರೆಸ್ಟ್ ಇದ್ದರೆ ಓದ್ಬೋದು, ಗೊತ್ತಿದ್ದವರು ನಾವು ಮಕ್ಕಳಿಗೆ ಹಾಗೆ ಯಾವುದಾದ್ರೂ ಒಂದು ಕೆಲವೊಂದು ಗೊತ್ತಿಲ್ಲ ಅಂದರೆ ನಾವು ಕೂಡ ತಿಳ್ಕೊಬೋದಾಗಿತ್ತು. ಹಾಂ ಇದು ಎಲಿಫೆಂಟ್ ಫುಡ್ ಸುವರ್ಣಗಡ್ಡೆ ಅಂತಾರೆ. ಗೆಣಸು ನೋಡಿಲ್ಲ, ಬಿಳಿ ಗೆಣಸು ಅದಾವ ನೋಡಿ, ಎಲ್ಲ ಥರ ಗೆಣಸು ಅದಾವ ನೋಡಿ, ಎಷ್ಟು ದೊಡ್ಡ ದೊಡ್ಡದ ಇಲ್ಲ 1 ಕಿಲೋ 1 ಕಿಲೋ ಒಂದಿತ್ತು. ಕಂಚಿಕಾಯಿ ಆಯ್ತು ನೋಡಿದ, ಉಪ್ಪಿನಕಾಯಿ ಹಾಕ್ತಾರಲ್ಲ, ಚಿಕ್ಕ ಪುಟ್ಟ ಚಿಕ್ಕು ಚಿಕ್ಕು ಚಿಕ್ಕು. ಇದು ಸೀತಾಫಳ ರಾಮಫಳ ಅಂತಾರಲ್ಲ ಅವು. ಹೂವಿನೆಲ್ಲ ಎಷ್ಟು ಚಂದ ನೋಡಿಲ್ಲ, ಪಪ್ಪಾಯ. ಸೊ ನೆಕ್ಸ್ಟ್ ನೋಡಿ ಐ ಸಿ ಇದು ವುಮೆನ್ಸ್ ವರ್ಲ್ಡ್ ಕಪ್ ಹತ್ತಿರದ ಟ್ರೋಫಿ ನೋಡಿ, ಹೂವಿನಿಂದನೇ ಬ್ಯಾಟು ಬಾಲು ಕಪ್ಪು ಎಲ್ಲನೂ ಮಾಡಿದರು. ಕೃಷಿ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಇಲ್ಲಿ ನೀಡಿದರು ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಿ ಚೆನ್ನಮ್ಮನ ಒಂದು ಕೋಟೆ ಥರ ಮಾಡಿದರು. ಸೊ ಇದು ಪ್ರಭು ಸ್ವಾಮಿಗಳು, ಇವರು ಚೆನ್ನಮ್ಮ ಆಸ್ಥಾನದ ರಾಜಗುರುಗಳು. ನೆಕ್ಸ್ಟ್ ನೋಡಿರಿ ಸರ್ದಾರ್ ಗುರುಸಿದ್ದಪ್ಪನವರು. ಎಲ್ಲರದ ಸ್ಟ್ಯಾಚ್ಯೂಗಳು ಇಲ್ಲಿ ಇದ್ದು, ರಾಣಿ ಚೆನ್ನಮ್ಮ ತಾಯಿ. ಇವರು ಮಲ್ಲಸರ್ಜ ನೋಡಿ, ಅವ್ರ ಹಸ್ಬೆಂಡು ಮಲ್ಲಸರ್ಜ ದೇಸಾಯಿ. ಹಾಗೆ ಅವರು ಎಷ್ಟು ವರ್ಷ ಆಡಳಿತ ನಡೆಸಿದ್ರು ಅನ್ನೋದನ್ನು ಕೂಡ ಅಲ್ಲಿ ವಿವರವಾಗಿ ಬರೆದಿದ್ರು. ನೆಕ್ಸ್ಟ್ ನೋಡಿ ಅಮಟೂರು ಬಾಳಪ್ಪನವರು, ತ್ಯಾಕ್ರೆ ಗುಂಡು ಹಾರಿಸಿದ್ದೀವ್ರೆ. ಸೊ ಚೆನ್ನಾಗಿತ್ತು ನೋಡಿ, ಹೇಗೆ ಅನಿಸ್ತು ಅಂತ ತಿಳಿಸಿ. ಕಿತ್ತೂರಿನ ಕೋಟೆ ಥರ ಮಾಡಿದ್ದಾರೆ, ಈ ಕಡೆ ಸಂಗೊಳ್ಳಿ ರಾಯಣ್ಣ. ನೆಕ್ಸ್ಟ್ ನೋಡಿ ಪಾಟಲ್ಲಿ ನಾವು ಬಳ್ಳಿಗಳನ್ನು ಬೆಳೆಸ್ತೀವಲ್ಲ ಗಿಡಗಳನ್ನು, ಇರೋ ಥರ ನೋಡಿ ಎಷ್ಟು ಚೆನ್ನಾಗಿ ಅವರು ಅದನ್ನು ಮಾಡಿಸ್ಬಿಟ್ಟು ಈ ಥರ ಡೆಕೋರೇಷನ್ ಅಂದರೆ ಒಂದು ರೀತಿ ಅದಕ್ಕೆ ಅದೇ ಪ್ರೊಟೆಕ್ಷನ್ ಅನ್ನೋ ಥರ ಮಾಡಿದರು. ಚೆನ್ನಾಗಿ ಅನ್ನಿಸ್ತು. ಇದು ನೋಡಿ ಫ್ಲವರ್ಸಿಂದ ಡೆಕೋರೇಷನ್ ಎಲ್ಲ ಬಿದಿರಲ್ಲೇ ಮಾಡ್ಯಾರ ನೋಡಿ, ಎಷ್ಟು ಚಂದ ಮಾಡಿ. ಇಲ್ಲೇನೈತಿ ಗ್ರೋ ಗ್ರೀನ್ ನರ್ಸರಿ. ಇಲ್ಲೆಲ್ಲ ಬಂಬು ಹಿಡಿದೆಲ್ಲ ಐತೆ ನೋಡಿ, ಇಲ್ಲೆಲ್ಲ ಪಾಟ್ಗಳು ಅದಾವ. ಇಲ್ಲಿ ಏನಾದ್ರು ತಿಂಡಿ ತಿನಿಸು ಮಾಡ್ಕೋಬೋದು. ಇಲ್ಲೇನೇ ಅದಾವ ನೋಡು, ಚಂಡಿಗೆ ಹಪ್ಪಳ. ಫಿಶ್ ಟ್ಯಾಂಕ್ ಏನಿದೆ ಚಂದ ಫಿಶ್. ಚಂದ ಐತೆ ನೋಡಿ ಅಕ್ವೇರಿಯಂ. ನೋಡಲ್ಲ ಹಾಂ ನೆಕ್ಸ್ಟ್ ನೋಡಿ ಇದೇನು ಕಣ್ಣಿಗೆ ಅಂದರೆ ತಂಪಗಾಗಿರ್ಬೋದು, ಪೇನ್ ಆಗಿದೆ, ಈ ಥರ ರೆಡ್ಡಿಶ್ ಆಗಿದೆ ಅಂದರೆ ಇದನ್ನು ಬಳಸ್ಬೋದು ಅಂತ ಅವ್ರು ತೋರಿಸಿದ್ರು. ನಾವು ಕೂಡ ಟ್ರೈ ಮಾಡಿದ್ವಿ. ಸೊ ಅದ್ರ ಜೊತೆಗೆ ಅಲ್ಲಿ ಎಲ್ಲ ಥರದ ಕಾಳುಗಳು, ಹಕ್ಕಿಗೂಡು, ಆಮೇಲೆ ನಿಮಗೆ ಪ್ರಾಣಿ ಪಕ್ಷಿಗಳಿಗೆ ಹಾಕುವಂಥ ಆಹಾರ, ಹೊಲಕ್ಕೆ ಹಾಕುವಂಥ ಗೊಬ್ಬರ, ಅದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಅವರು ಮಾಹಿತಿ ಕೊಟ್ಟು ಎಲ್ಲನೂ ಮಾರೋಕ್ಕೂ ಕೂಡ ಇಟ್ಟಿದ್ದರು. ಯಾರಾದರೂ ತೊಗೊಳೋರಿದ್ರೆ ತೊಗೊಳ್ಬೋದು ಅಂತ. ಓಕೆ, ಬೆಳೆ ನೀರು ಹಾಕಿದ್ರೆ ಆಯಿತು. ಜಸ್ಟ್ you have to first soak this in the water. ಕೃಷಿಗೆ ಬಳಸುವಂಥ ಉಪಕರಣಗಳು, ಕಟಿಂಗ್ ಮಿಷನ್. ಕಾಟನ್ ತಗೋರಿ. ಸೊ ಸ್ನೇಹಿತರೆ, ಎಲ್ಲದ್ರ ಬಗ್ಗೆನೂ ಇಲ್ಲಿ ಕೃಷಿ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟರು. ಸೊ ನಮಗೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಹಣ್ಣು
ಯಾರ್ಯಾರು ತೊಗೊಂಡು ಹೋಗೋದು ಮನೆಗೆ. ರೇಟ್ ಕೂಡ ರೀಸನೇಬಲ್ ಆಗೇ ಇತ್ತು. ಸೊ ನೆಕ್ಸ್ಟ್ ನೋಡಿ, ಅಲ್ಲೇ ಸ್ವಲ್ಪ ಮುಂದೆ ಸರಸ್ ಮೇಳ ಅಂತ ನಡೀತಾ ಇತ್ತು. ಸೊ ಇದು ಕೂಡ ರಾಜ್ಯ ಮಟ್ಟದ ಒಂದು ವಸ್ತು ಪ್ರದರ್ಶನ ಮಾರಾಟ ಮೇಳ. ಇಲ್ಲಿ ಹ್ಯಾಂಡ್ಮೇಡ್ ವಸ್ತುಗಳಾಗಿರ್ಬೋದು, ಈ ರೀತಿ ಕೆಲವೊಂದು ವಸ್ತುಗಳನ್ನು ತಯಾರಿಸಿ ಮಾರುವಂಥದ್ದು. ಸೊ ಚೆನ್ನಾಗಿತ್ತು. ಸೊ ಇಲ್ಲಿ ಸ್ನೇಹಿತರೆ, ಈ ಸರಸ್ ಮೇಳದಲ್ಲಿ ಸ್ವಸಹಾಯ ಸಂಘಗಳಿಂದ ತಯಾರಿಸಿದಂಥ ವಸ್ತುಗಳು, ಚನ್ನಪಟ್ಟಣದ ಕಟ್ಟಿಗೆ ಐಟಮ್ಗಳು, ಹಾಗೆ ಸೆಣಬು, ಹಾಗೆ ತೆಂಗಿನ ನಾರಿನಿಂದ ತಯಾರಿಸಿದಂಥ ಮ್ಯಾಟು, ತೋರಣ, ಕೆಲವೊಂದು ಅದೇ ರೀತಿ ಬ್ಯಾಗು, ಹ್ಯಾಂಡ್ ಬ್ಯಾಗ್ಸು. ಸೊ ಆಮೇಲೆ ಅದು ಮಕ್ಕಳ ಆಟಿಕೆ ಸಾಮಾನುಗಳು ಚೆನ್ನಾಗಿತ್ತು. ಇದು ಟೆರಾಕೋಟಾ ಜ್ಯುವೆಲರಿ ಕೂಡ ಬಂದಿದ್ವು. ಸೊ ಈ ರೀತಿ ನೋಡಿ, ಮನೆಗೆ ನಾವು ಹೊರಗಡೆ ಹಾಕ್ತೀವಲ್ಲ ಇವಾಗ ದೀಪಾವಳಿಯಲ್ಲಿ, ಕಾರ್ತಿಕ್ ಬುಟ್ಟಿ ಅಂತ ಹೇಳ್ತೀವಿ, ಆ ಥರ. ಬಟ್ ಎಲ್ಲನೂ ಕಟ್ಟಿಗೆ ಅಂದರೆ ಉಡನಿಂದ ಮಾಡಿದಂಥ ಎಲ್ಲ ವಸ್ತುಗಳು ತುಂಬಾ ಚೆನ್ನಾಗಿ ಬಂದಿದ್ದು ನೋಡಿ. ಒಂದಕ್ಕಿಂತ ಒಂದು. ಹ್ಯಾಂಡ್ಮೇಡ ಅಂದರೆ ನೇಯ್ದಂಥ ಸೀರೆಗಳು, ಹಾಗೆ ಡ್ರೆಸ್ಗಳು, ಪ್ರತಿಯೊಂದು ಒಂದಕ್ಕಿಂತ ಒಂದು. ಅಲ್ಲೇ ಪಕ್ಕದಲ್ಲಿ ನೋಡಿ ನೆಕ್ಸ್ಟ್ ಫುಡ್ ಕೋರ್ಟ್ ಇತ್ತು. ಇಲ್ಲಿ ವೆಜ್ಜು ಇತ್ತು, ನಾನ್ ವೆಜ್ಜು ಇತ್ತು. ಸೊ ನಾವು ಊಟದ ಟೈಮ್ ಆಗಿರೋದ್ರಿಂದ ಇವಾಗ ಆ ಕಡೆ ಏನೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಆದರೆ ಅಲ್ಲಿ ಸಂಡಿಗೆ ಹಪ್ಪಳ ಮಾರಕ್ಕೆ ಬಂದಿದ್ರಲ್ಲ, ಅದನ್ನು ತೊಗೊಂಡಿದ್ವಿ. ಸೊ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಮನೆಗೇ ಬಂದ್ವಿ. ಆದರೆ ಹಪ್ಪಳ ಸಂಡಿಗೆ ತೊಗೊಂಡಿದ್ವಲ್ಲ, ನನ್ನ ಮಗ ಅಲ್ಲಿ ನೋಡಿದ್ದ, ಅವನಿಗೆ ಸಂಡಿಗೆ ಅಂದರೆ ಇಷ್ಟ. ಸೊ ಇವಾಗ ಬಂದಮೇಲೆ ನೋಡಿ ಅಜ್ಜಿ ಜೊತೆ ಸೇರ್ಕೊಂಡು ಕರಿತಾ ಇರೋದು. ಇನ್ನೊಂದು ಕಲರ್ ಐತೆ ಅಜ್ಜಿ, ಇನ್ನೊಂದು ಹಾಕಿದ್ರೆ ಅದು ಕರಿಬೇಕು. ಇನ್ನೂ ಒಂದು ಹಾಕಿದ್ವಿ ಹಿಂದೆ ಹೋಗಿ ಅಲ್ಲಿ ಸಂದೇಶ ಒಮ್ಮೆ ಹಾಕ್ಬೇಕು, ಒಮ್ಮೆ ಹಾಕ್ಬೇಕು ಅವ್ನು, ಒಮ್ಮೆ ಹಾಕ್ಬೇಕು ಅವ್ನು. ಒಮ್ಮೆ ಅದಾವ ತಗೊಂಡ ಅವ ಅಟ್ಟಿಗೆ ಹಾಕೋಂಗಿಲ್ವ? ಇನ್ನೊಂದೆರಡು ಹಾಕಿಲ್ವ ಪಟ್ನ? ಇನ್ನೊಂದೆರಡು ಹಾಕ್ಪಟ್ಟಕ್ನ ಹಾಕೋದು ನೋಡ. ಬಿಡು, ಸಾಕು ಸಾಕು, ಸರಿ ಸಾಕು, ಸರಿ. ಭಾಳ ತಿನ್ಬಾರ್ದು ಅವನು. ಹಾಕಟ್ ಎಲ್ಲರಿಗೂ ಖಾರ ಉಪ್ಪು ಹಾಕೊಳ್ಳಿ. ನಾ ಮಾಡಿದ್ದು ಚಿಪ್ಸ್ ಹಾಕಿ ಖಾರ. ಸೊ ನೋಡಿ ಎಷ್ಟು ಥರದ ಸಂಡಿಗೆ, ರಾಗಿದು, ಅಕ್ಕಿದು, ಅದು ಪುರಿ ತಂದಿದ್ವಿ ಅಲ್ಲಿ. ಸೊ ಪೊಟ್ಯಾಟೋದಿತ್ತು, ಟೊಮ್ಯಾಟೋದು, ಸೊ ಅಲಸಂದೆ ಎಲ್ಲನೂ ಕರೆದ್ಬಿಟ್ಟು ಸ್ವಲ್ಪ ಖಾರ ಉಪ್ಪು ಹಾಕ್ಕೊಂಡು ಅನ್ನ ಸಾರದ ಜೊತೆ ಊಟ ಆಯಿತು ಸ್ನೇಹಿತರೆ. ಸೊ ಅದ್ರ ಜೊತೆಗೆ ನೋಡಿ, ನಾನು ನನ್ನ ಮನೆಯಲ್ಲಿ ಪಾಟಿಗೆ ಹಾಕಬೇಕು ಅಂತ ಸ್ವಲ್ಪ ಗೊಬ್ಬರನ ತೊಗೊಂಡು ಬಂದೆ. ಒಂದು 2 kg ಅಷ್ಟು ಸಾವಯವ ಗೊಬ್ಬರ. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದಗಳು.